ಈಗಾಗಲೇ ಅದೇ ಈಗ ಬಿ ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದ್ದಂಥ ಈ ವಿಚಾರವನ್ನ ನಾವೀಗ ಗಮನಿಸಿದ್ವಿ. ಈಗ ಅದೇ ರೀತಿಯಾಗಿ ಇಂದು ಮತ್ತು ನಾಳೆ ಸದನಕ್ಕೆ ಸಿಎಂ ಡಿಕೆ ಅಬ್ಸೆಂಟ್. 2 ದಿನಗಳ ಕಾಲ ಸದನಕ್ಕೆ ಬರಲ್ಲ ಸಿಎಂ ಡಿಕೆ ಶಿವಕುಮಾರ್. 2 ದಿನಗಳ ಕಾಲ ಸದನದಲ್ಲಿ ಅಬ್ಬರಿಸಿದ್ದ ಸಿಎಂ ಡಿಕೆ. ದೋಸ್ತಿ ನಾಯಕರ ಅಸ್ತ್ರ ಕನಕಪುರ ಬಂಡೆ ಪ್ರತ್ಯಸ್ತ್ರವನ್ನ ಬಿಟ್ಟಿದ್ರು. ವಿಪಕ್ಷಗಳ ವಿರುದ್ಧ ನೇರವಾಗಿ ಸಿಎಂ ಡಿಕೆ ಡಿಚ್ಚಿ. ಆದ್ರೆ ಇಂದು ಹಾಗೂ ನಾಳೆ ಸದನಕ್ಕೆ ಬರಲ್ಲ ಡಿಕೆ ಶಿವಕುಮಾರ್. ಸಿಎಂ ಡಿಕೆ ಶಿವಕುಮಾರ್ ಸದನಕ್ಕೆ ಯಾಕೆ ಬರಲ್ಲ? ಏನಾಯ್ತು? ಹಾಗಾದ್ರೆ ಸಿಎಂ ಡಿಕೆ ಸದನಕ್ಕೆ ಗೈರಾಗೋದು ಯಾಕೆ? ಏನಾದ್ರೂ ಸಮಸ್ಯೆ ಆಗ್ಬಿಡ್ತಾ? ಹೀಗೆ ನಾನಾ ತರದಂತ ಪ್ರಶ್ನೆಗಳು ಇಲ್ಲಿ ಬರೋದು ಸಹಜ. ಬಟ್ ಅದೆಲ್ಲವೂ ಏನೂ ಆಗಿಲ್ಲ. ಬಟ್ 2 ದಿನ ಡಿಕೆ ಶಿವಕುಮಾರ್ ಅಬ್ಸೆಂಟ್ ಆಗಿರ್ತಾರೆ. ಈಗ ನೋಡಿದ್ವಿ ನಾವು 2 ದಿನ ಏನ್ ಸದನ ನಡೀತು, ಈ ಸದನ ಏನ್ ಸ್ಟಾರ್ಟ್ ಆಯ್ತಲ್ಲ ಅಂತ ಸಂದರ್ಭದಲ್ಲಿ ವಿಪಕ್ಷಗಳು ಬಿಟ್ಟಂತ ಅಸ್ತ್ರಗಳಿಗೆ ಪ್ರತ್ಯಸ್ತ್ರವನ್ನ ಯಾವ ರೀತಿಯಾಗಿ ಕನಕಪುರ ಬಂಡೆ ಬಿಟ್ರು ಅಂತ. ಬಿ ನಾಗೇಂದ್ರ ಏನು ರಾಜೀನಾಮೆಯ ಪಟ್ಟೇನ್ ಕೇಳಿ ಬರ್ತಾ ಇತ್ತು, ಅದಕ್ಕೆ ಯಾವ ರೀತಿಯಾಗಿ ಪ್ರತ್ಯಸ್ತ್ರವನ್ನ ಇಟ್ಕೊಂಡಿದ್ರು ಡಿಕೆ ಶಿವಕುಮಾರ್. ಹಾಗಾದ್ರೆ ಬಿಜೆಪಿಯಲ್ಲಿ ಯಾರ ಮೇಲೂ ಕೂಡ ಕೇಸ್ಗಳೇ ಇಲ್ವಾ ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಶ್ನೆಯನ್ನ ಎತ್ತಿದ್ರು. ಅದ್ರ ಜೊತೆಗೆ ಯಾರೇ ಏನೇ ಹೇಳಿದ್ರು ಕೂಡ, ಎಷ್ಟೇ ಏನೇ ಮಾತನಾಡಿದ್ರು ಕೂಡ ಎಲ್ಲದಕ್ಕೂ ಕೂಡ ನಿಂತ್ಕೊಂಡು ನೇರವಾಗಿ ಸವಾಲನ್ನ ಎಸೆದಂತ ಡಿಕೆ ಶಿವಕುಮಾರ್ ಈಗ 2 ದಿನ ಗೈರಾಗಿರ್ತಾರೆ, ಸದನಕ್ಕೆ ಅಬ್ಸೆಂಟ್ ಆಗಿರ್ತಾರೆ. ಯಾಕೆ, ಯಾವ ಕಾರಣಕ್ಕೆ ಡಿಕೆ ಶಿವಕುಮಾರ್ ಅಬ್ಸೆಂಟ್? ಇಂದು ದೆಹಲಿಗೆ ಪ್ರಯಾಣ ಮಾಡಲಿರುವಂತಹ ಸಿಎಂ ಡಿಕೆ ಶಿವಕುಮಾರ್. ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ಭಾಗಿಯಾಗಲಿರುವ ಸಿಎಂ ಡಿಕೆ ಇಂದು ದೆಹಲಿಯಲ್ಲೇ ವಾಸ್ತವ್ಯ ಹೂಡಲಿರುವ ಡಿಕೆಶಿ. ಹಾಗಾಗಿ ಸದನಕ್ಕೆ 2 ದಿನ ಗೈರಾಗಿರ್ತಾರೆ. ಸಿಡಬ್ಲ್ಯೂಆರ್ಸಿ ಸಭೆಯ ಬಳಿಕ ನಾಳೆ ಚೆನ್ನೈಗೆ ಪ್ರಯಾಣವನ್ನ ಬೆಳೆಸ್ತಾರೆ. ನಾಳೆ ಬೆಳಗ್ಗೆ ದೆಹಲಿಯಿಂದ ಚೆನ್ನೈಗೆ ಸಿಎಂ ಪ್ರಯಾಣ. ದಕ್ಷಿಣ ಭಾರತದ ಸಿಎಂಗಳ ಸಭೆಯಲ್ಲಿ ಡಿಕೆಶಿ ಭಾಗಿಯಾಗ್ತಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದ ಮೀಟಿಂಗ್ನಲ್ಲಿ ಡಿಕೆ ಭಾಗಿ. ಹೀಗಾಗಿ 2 ದಿನ ಅಧಿವೇಶನಕ್ಕೆ ಸಿಎಂ ಡಿಕೆ ಗೈರಾಗ್ತಾರೆ. ದೆಹಲಿಗೆ ಪ್ರಯಾಣ ಮಾಡಲಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸಿಎಂ ಡಿಕೆ ಅದಾದ ಬಳಿಕ ಚೆನ್ನೈಗೆ ತೆರಳುತ್ತಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆದಂಥ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ದಕ್ಷಿಣ ಭಾರತದ ಸಿಎಂಗಳ ಮೀಟಿಂಗ್, ಅದರಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ಸೊ ಹಾಗಾಗಿ 2 ದಿನ ಸದನದಲ್ಲಿ ಗೈರಾಗಿರ್ತಾರೆ. ಬಟ್ ಡಿಕೆ ಶಿವಕುಮಾರ್ ಇಲ್ಲದೆ ಸದನ ಹೇಗೆ ನಡೆಯುತ್ತೆ ಅನ್ನೋದು ಕೂಡ ಮತ್ತೊಂದು ಕಡೆ ಕ್ಯೂರಿಯಾಸಿಟಿ. ಯಾಕಂದ್ರೆ ಈಗ ನೋಡ್ತಾ ಇದ್ದೀವಿ, ಸದನ ಸ್ಟಾರ್ಟ್ ಆದಾಗಿಂದ ಡಿಕೆ ಶಿವಕುಮಾರ್ ಅವರ ಅಬ್ಬರ ಜೋರಾಗಿ ಕೇಳಿ ಬರ್ತಾ ಇದೆ. ಯಾವ ರೀತಿಯಾಗಿ ಹೇಗೆ ಉತ್ತರ ಕೊಡಬೇಕು, ಯಾರಿಗೆ ಹೇಗೆ ಉತ್ತರ ಕೊಡಬೇಕು, ಅದೇ ರೀತಿಯಾಗಿ ಒಂದು ಕಡೆ ಕಾಮಿಡಿಯ ರೂಪದಲ್ಲೇ ಯಾವ ರೀತಿಯಾಗಿ ಮಾತಾಡಬೇಕು, ಕನ್ವರ್ಜೇಷನ್ ಅಲ್ಲಿ ನಡೀತಾ ಇದ್ದಂಥ ಕನ್ವರ್ಜೇಷನ್ ಅನ್ನು ನಾವು ಗಮನಿಸಿದ್ರೆ ಒಂದು ರೀತಿಯಾಗಿ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇರುತ್ತೆ. ಸದನ ಕಲಾಪ ಇದ್ದೇ ಇರುತ್ತೆ, ಕದನ ಇದ್ದೇ ಇರುತ್ತೆ. ಸದನ ಅಂದಮೇಲೆ ಕದನ ಅನ್ನೋಂಥ ರೀತಿಯಲ್ಲಿ ಕದನ ನಡೀತಾನೆ ಇರುತ್ತೆ. ಬಟ್ ಏನಂತ ಅಂದರೆ ಸದನ ಅಂತ ಅಂದಾಗ ರಾಜ್ಯದಲ್ಲಿ ಏನಾಗಬೇಕು, ಏನಿಲ್ಲ, ಯಾವ ರೀತಿಯಾಗಿ ಅಭಿವೃದ್ಧಿ, ಇದ್ರ ಬಗ್ಗೆ ಎಲ್ಲ ಇಲ್ಲ. ಸದನ ಅಂದರೆ ಕದನ ಆಗ್ಬಿಟ್ಟಿದೆ ಈಗ. ಆ ರೀತಿ ಯಾವುದೇ ಪಕ್ಷ ಇರಲಿ, ಬಿಜೆಪಿ ಇದ್ದಾಗ ಕಾಂಗ್ರೆಸ್ಸು ಆರೋಪ ಮಾಡೋದು, ಕಾಂಗ್ರೆಸ್ ಇದ್ದಾಗ ಬಿಜೆಪಿ ಆರೋಪ ಮಾಡೋದು, ಇದೇ ನಡೀತಾ ಇರುತ್ತೆ. ಬಟ್ ಈ ನಡೆದಂಥ ಈ ಸದನದಲ್ಲಿ ಡಿಕೆ ಶಿವಕುಮಾರ್ ಎಲ್ಲವನ್ನ ಕೂಡ ಹೇಗೆ ಎದುರಿಸಿದ್ರು, ತಮ್ಮ ಮುಂದೆ ಇದ್ದಂಥ ಸವಾಲುಗಳು ನೋಡಿ. ಒಂದು ಕಡೆ ವಿಪಕ್ಷಗಳು ಒಂದಿಷ್ಟು ಅಸ್ತ್ರಗಳನ್ನ ಹುಡ್ಕೊಂಡು ರೆಡಿಯಾಗಿದ್ದಾರೆ. ಬಿ ನಾಗೇಂದ್ರ ಆಗಿರ್ಬೋದು, ಹನೂರು ಶೂಟೌಟ್ ಪ್ರಕರಣ ಆಯಿತು, ಅದು ಕೂಡ ಏನು ಸದನದಲ್ಲಿ ಅಬ್ಬರಿಸ್ತು. ನಾಗೇಂದ್ರ ರಾಜೀನಾಮೆ ಅಬ್ಬರಿಸ್ತಾ ಇದೆ. ಅದ್ರ ಜೊತೆಗೆ ಬರ ಪೀಡಿತ ಏನು ಈಗಿನ ಬರಗಾಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ಪರ ಒಂದಿಷ್ಟು ಯೋಜನೆಗಳಾಗಬೇಕು ಅನ್ನೋದು, ಇವೆಲ್ಲವನ್ನ ಕೂಡ ವಿಪಕ್ಷಗಳು ಅಸ್ತ್ರವಾಗಿ ಬಿಡ್ತಾ ಇದೆ. ವಿಪಕ್ಷಕ್ಕೆ ಪ್ರತ್ಯುತ್ತರ ಕೊಡುವ ಹೊಣೆ ಕೆಬಿಜಿ ಹೆಗಲಿಗೆ ಇದೆ. ಇವತ್ತು ಮತ್ತು ನಾಳೆ ಅಧಿವೇಶನಕ್ಕೆ ಬರಲ್ಲ ಡಿಕೆ ಶಿವಕುಮಾರ್. ಸೊ ಹಾಗಾಗಿ ಇವರ ಜವಾಬ್ದಾರಿ ಯಾರಿಗೆ ಅಂತ ಅಂದ್ರೆ ಕೆಬಿಜಿ ಹೆಗಲಿಗೆ.
ಇವತ್ತು ನಾಳೆ ಡಿಕೆ ಶಿವಕುಮಾರ್ ಅಧಿವೇಶನಕ್ಕೆ ಬರಲ್ಲ. ದೆಹಲಿ ಹಾಗೂ ಚೆನ್ನೈ ಕಾರ್ಯಕ್ರಮ ಹಿನ್ನೆಲೆ ಗೈರಾಗ್ತಾರೆ. ಬೆಂಗಳೂರು ಅಭಿವೃದ್ಧಿ ಜೊತೆಗೆ ಹೆಚ್ಚುವರಿ ಖಾತೆ ಕೂಡ ಕೆಬಿಜಿ ಮೇಲೆ. ಸಂಸದೀಯ ವ್ಯವಹಾರ ಖಾತೆ ವಹಿಸಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಇವತ್ತು ನಾಳೆ ವಿಪಕ್ಷಗಳಿಗೆ ತಿರುಗೇಟು ನೀಡುವ ಹೊಣೆ ಇದೀಗ ಕೃಷ್ಣ ಬೈರೇಗೌಡ ಮೇಲೆ ಇದೆ. ಸಚಿವ ಕೃಷ್ಣ ಬೈರೇಗೌಡರಿಗೆ ವಹಿಸಿರುವ ಸಿಎಂ ಡಿಕೆ. ಹಾಗಾದ್ರೆ 2 ದಿನ ಸಿಎಂ ಡಿಕೆ ಏನೇನು ಮಾಡ್ತಾರೆ? ಇವತ್ತು ಬುಧವಾರ ದೆಹಲಿಯಲ್ಲಿ ಸಿಡಬ್ಲ್ಯೂಸಿ ಸಭೆಯಲ್ಲಿ ಭಾಗಿ. ನಂತರ ನಾಳೆ ತಮಿಳುನಾಡಿನಲ್ಲಿ ದಕ್ಷಿಣ ರಾಜ್ಯಗಳ ಸಿಎಂ ಸಭೆಯಲ್ಲಿ ಭಾಗಿಯಾಗ್ತಾರೆ ಡಿಕೆ. ಆದ್ದರಿಂದ ಸಿಎಂ ಡಿಕೆ ಬದಲಾಗಿ ಕೆಬಿಜಿಗೆ ಹೆಚ್ಚುವರಿ ಹೊಣೆಯನ್ನ ಹೊರಿಸಲಾಗಿದೆ. ನಾಗೇಂದ್ರ ಪ್ರಕರಣ, ಬಿಡದಿ ಪ್ರಕರಣ ಸೇರಿ ಪ್ರತಿಪಕ್ಷಗಳ ಅಬ್ಬರ ಜೋರಾಗಿ ನಡೀತಾ ಇದೆ. ಸಂಸದೀಯ ವ್ಯವಹಾರಗಳ ಹೊಣೆ ವಹಿಸಿಕೊಂಡಂತ ಕೆಬಿಜಿ ಪ್ರತಿಪಕ್ಷಗಳಿಗೆ ಉತ್ತರವನ್ನ ಕೊಡೋದಕ್ಕೆ ಕೃಷ್ಣ ಬೈರೇಗೌಡ್ರೆ ಸಿದ್ಧ ಅಂತ ಇದೀಗ ರೆಡಿಯಾಗಿದ್ದಾರೆ ಕೃಷ್ಣ ಬೈರೇಗೌಡರು. ಕೃಷ್ಣ ಬೈರೇಗೌಡರ ಮೇಲೆ ಡಿಕೆ ಶಿವಕುಮಾರ್ ಜವಾಬ್ದಾರಿಯನ್ನು ವಹಿಸಿ ಹೋಗಿದ್ದಾರೆ. ಹೀಗಾಗಿ ಸದನದಲ್ಲಿ ವಿಪಕ್ಷಗಳು ಕೇಳುವಂತ ಪ್ರಶ್ನೆಗೆ ಉತ್ತರ ಕೊಡಬೇಕಾದಂಥವರು ಕೃಷ್ಣ ಬೈರೇಗೌಡರು. ಬೆಂಗಳೂರು ನಗರಾಭಿವೃದ್ಧಿ ಸಚಿವ, ಸಂಸದೀಯ ಒಂದು ವ್ಯವಹಾರದ ಕೂಡ ಅಲ್ಲೇ ಇದೀಗ ಕೃಷ್ಣ ಬೈರೇಗೌಡರ ಮೇಲೆ ಇದೆ. ಸೊ ಹಾಗಾಗಿ ಉತ್ತರ ಕೊಡಬೇಕಾದವರು ಕೃಷ್ಣ ಬೈರೇಗೌಡರು. ಏನು ವಿಪಕ್ಷಗಳು ಹೂಡಿದೆ ಅಲ್ಲ ಅಸ್ತ್ರವನ್ನ, ಬಿಡದಿ ಟೌನ್ಶಿಪ್ ವಿಚಾರ, ಅದ್ರ ಬಗ್ಗೆ JDS ಪಾದಯಾತ್ರೆನೇ ಮಾಡಿಬಿಡ್ತು. ಇನ್ನು ಪ್ರೊಟೆಸ್ಟ್ ಕೂಡ ನಡೀತು. ರೈತರಿಗೆ ಬರಗಾಲ ಎದುರಾಗಿದೆ, ಅದನ್ನು ಯಾವ ರೀತಿಯಾಗಿ ಎದುರಿಸಬೇಕು, ಅದ್ರ ಜೊತೆಗೆ ನಾಗೇಂದ್ರ ರಾಜೀನಾಮೆಯ ವಿಚಾರ, ಇವೆಲ್ಲವನ್ನ ಕೂಡ ಎದುರಿಸುವಂತಹ ಜವಾಬ್ದಾರಿ ಇವತ್ತು ಕೃಷ್ಣ ಬೈರೇಗೌಡರ ಮೇಲೆ ಇದೆ. ಹಾಗಾಗಿ ಸಿಎಂ ಸ್ಥಾನವನ್ನ ಕೃಷ್ಣ ಬೈರೇಗೌಡರು ಇವತ್ತು ತುಂಬುತ್ತಾರೆ. 2 ದಿನ, ಇವತ್ತು ಮತ್ತೆ ನಾಳೆ 2 ದಿನ ಕೃಷ್ಣ ಬೈರೇಗೌಡರು ಅಲ್ಲಿ ಮಾತಾಡ್ತಾರೆ ನಿಂತು. ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ, ಆರ್ ಅಶೋಕ್ ಪಟ್ಟೇನಂತ ಅಂದರೆ ಮೊದಲಿಂದ ಧ್ವನಿ ಎತ್ತಿದ್ದೆ ಅವರು, ಬಿ ನಾಗೇಂದ್ರ ರಾಜೀನಾಮೆ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಕೇಸ್ ಆಗಿದೆ, ಇನ್ನು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಜಾಮೀನಿನ ಮೇಲೆ ನಾಗೇಂದ್ರ ಹೊರಗಡೆ ಇರುವಂಥದ್ದು. ಅವರಿಗೆ ಹೇಗೆ ಕೊಟ್ರಿ ನೀವು ಸಚಿವ ಸ್ಥಾನ? ಇಂಥ ಭ್ರಷ್ಟರಿಗೆ ನೀವು ಸಚಿವ ಸ್ಥಾನ ಯಾಕೆ ಕೊಡ್ತೀರಿ? ಕೊಡ್ಕೂಡ್ದು ಅನ್ನುವಂಥ ನಿಟ್ಟಿನಲ್ಲಿ ವಿಪಕ್ಷಗಳು ಇಲ್ಲಿ ಪ್ರತಿಭಟನೆಗೆ ಮುಂದಾಗಿತ್ತು. ಅದ್ರ ಬಗ್ಗೆ ಧ್ವನಿಯನ್ನು ಎತ್ತಿದ್ದು. ಸೊ ಇದಕ್ಕೆ ಎಲ್ಲ ಉತ್ತರ ಕೊಡೋರು ಕೃಷ್ಣ ಬೈರೇಗೌಡರು. ಕೃಷ್ಣ ಬೈರೇಗೌಡರಿಗೆ ನೋಡಿ, ಒಂದು ಕಡೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಜವಾಬ್ದಾರಿಯನ್ನು ಯುತವಾದಂಥ ವ್ಯಕ್ತಿ ಅನ್ನುವಂಥ ಕಾರಣದಿಂದಾಗಿ